ನಿಮ್ ಸ್ಕಿನ್ ಕೂಡ ತುಂಬಾ ಡಲ್ ಆಗಿ ಕಾಣಿಸ್ತಿದ್ಯಾ? ನೆರಿಗೆ ಬಿದ್ದಿದ್ಯಾ? ತುಂಬಾ ಜೋತ್ ಬಿದ್ದಂಗ್ ಕಾಣಿಸತ್ತಾ? ಯಾರಾದ್ರೂ ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟ್ಯಾಕ್ ವಯಸ್ಸಾದವ್ರ ಹಾಗೆ ಕಾಣಿಸ್ತಿದ್ಯಾ? ಇಷ್ಟ್ಯಾಕ್ ನೆರಿಗೆ ಬಿದ್ದಿದೆ ಅಂತ ಕೇಳ್ತಾರಾ? ಕಣ್ಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇದೆಯಾ? ಆ ಯೂತ್ಫುಲ್ನೆಸ್ ಕಾಣಿಸ್ತಿಲ್ವಾ? ಆ ಫ್ರೆಶ್ನೆಸ್ ನಿಮ್ಮ ಸ್ಕಿನ್ ಅಲ್ಲಿ ಕಾಣಿಸ್ತಿಲ್ವಾ? ನಿಮ್ಮ ಸ್ಕಿನ್ ಮೇಲೆ ಟ್ಯಾನಿಂಗ್ ಆಗಿದ್ಯಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಮ್ಯಾಜಿಕಲ್ ಫೇಸ್ ಕ್ರೀಮ್ ಅನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಇದು ನಿಮ್ಮ ಸ್ಕಿನ್ ಅನ್ನ ಎಲ್ಲಾ ಪ್ರಾಬ್ಲಮ್ಸ್ ಲೈಕ್ ಡಲ್ನೆಸ್, ನೆರಿಗೆ ಬೀಳೋದು, ವ್ರಿಂಕಲ್ಸ್, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್, ಬಂಗು, ನಿಮ್ಮ ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಲಿ, ನನ್ನ ಹತ್ರ ಡಾರ್ಕ್ ಸರ್ಕಲ್ಸ್ ಆಗಿರ್ಲಿ, ಅದನ್ನ ಕೂಡ ಇದು ಫಿಕ್ಸ್ ಮಾಡತ್ತೆ. ತುಂಬಾ ಅಮೇಜಿಂಗ್ ರಿಸಲ್ಟ್ ಸಿಗತ್ತೆ. ಯು ವಿಲ್ ಬಿ ಸರ್ಪ್ರೈಸ್ಡ್. ನಿಮ್ಮ ಸ್ಕಿನ್ ಗ್ಲೋ 10x ಜಾಸ್ತಿ ಆಗುತ್ತೆ. 10 ಪಟ್ಟು ನಿಮ್ಮ ಸ್ಕಿನ್ ಗ್ಲೋ ಜಾಸ್ತಿ ಆಗುತ್ತೆ. ಇದು ನಿಮ್ಮ ಸ್ಕಿನ್ ಆಹಾರ ಅಂತಾನೆ ಹೇಳ್ಬೋದು. ಇದನ್ನ ಹೇಗ್ ಮಾಡೋದು, ಹೇಗ್ ಹಚ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್. ಸೊ ಪ್ಲೀಸ್ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ. ದೆನ್ ಯು ಹ್ಯಾವ್ ಯುವರ್ ಅಮೇಜಿಂಗ್ ರಿಸಲ್ಟ್ಸ್. ಈ ಕ್ರೀಮ್ ನಿಮ್ಮ ಸ್ಕಿನ್ ಗೆ ನ್ಯಾಚುರಲ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಅನ್ನ ತಂದ್ಕೊಡತ್ತೆ. ಈ ಕ್ರೀಮ್ ಇಂದ ಯಾವುದೇ ಸ್ಕಿನ್ ಸೆಂಟರ್, ಸ್ಕಿನ್ ಕ್ಲಿನಿಕ್, ಪಾರ್ಲರ್ ಹೋಗದೇನೆ ನ್ಯಾಚುರಲ್ ಅಂಡ್ ಕೆಮಿಕಲ್ ಫ್ರೀ ಪೇನ್ಲೆಸ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಅನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು, ನಿಮ್ ಕೈಯಾರೆ ಮಾಡ್ಕೊಳ್ಬಹುದು. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ. ನಿಮ್ನ ನೀವು ತುಂಬಾನೇ ಕೇರ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ಅನ್ನ ವಿಸಿಟ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಿಮ್ಮ ಸಪೋರ್ಟ್ ಗಾಗಿ ತುಂಬಾ 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 ಥ್ಯಾಂಕ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಆಲ್ ರೌಂಡರ್ ಮ್ಯಾಜಿಕಲ್ ಫೇಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಲಿಟ್ರಲಿ ಇದು ನಿಮ್ಮ ಸ್ಕಿನ್ ನ ಆಹಾರ, ಲೈಕ್ ಮೃಷ್ಟಾನ್ನ ಭೋಜನ. ನಿಮ್ಗೆಲ್ಲರಿಗೂ ಗೊತ್ತು, ಸ್ಕಿನ್ ನಮ್ಮ ದೇಹದ ಸೆಕೆಂಡ್ ಮೌತ್. ಟಾಪಿಕಲ್ ಅಂದ್ರೆ ನಾವು ಸ್ಕಿನ್ ಮೇಲೆ ಏನೇ ಹಚ್ಚಿದ್ರು ಅದು ನಮ್ಮ ಸ್ಕಿನ್ ನ ಒಳಗಡೆ ಪೆನಿಟ್ರೇಟ್ ಆಗಿ ಬ್ಲಡ್ ಸ್ಟ್ರೀಮ್ ವರೆಗೂ ಹೋಗಿ ಆ ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸರ್ವ್ ಆಗಿ ಆ ಗ್ಲೋ ಏನಿದೆಯಲ್ಲ ಅದು ಹೊರಗೆ ತಗೊಂಡ್ಬರತ್ತೆ. ನಿಮ್ಮ ಸ್ಕಿನ್ ಮೇಲಿನ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಲಿ, ಪಿಗ್ಮೆಂಟೇಶನ್, ಹೈಪರ್ ಪಿಗ್ಮೆಂಟೇಶನ್, ಮೆಲಾಸ್ಮಾ, ಫ್ರೆಕಲ್ಸ್, ರಿಂಕಲ್ಸ್, ಡಾರ್ಕ್ ಸರ್ಕಲ್ಸ್, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಿರ್ಲಿ, ಸ್ಕಿನ್ ಜೋತು ಬಿದ್ದದನ್ನ ಕೂಡ ರೆಡ್ಯೂಸ್ ಮಾಡೋದಿಲ್ಲ, ಕೋಲ್ ತಗೊಂಡು ಹೊಡೆದು ಕಳ್ಸತ್ತೆ. ಸ್ಕಿನ್ ನೆರಿಗೆ ಬೀಳೋದನ್ನ ಸ್ಲೋ ಡೌನ್ ಮಾಡ್ತಾ ಬರತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಇದೊಂದು ಕ್ರೀಮ್ ಇಂದ ಫಿಕ್ಸ್ ಮಾಡ್ಕೊಳ್ಬಹುದು. ಆ ನರಿಶ್ಮೆಂಟ್ ತಂದ್ಕೊಡತ್ತೆ, ಆ ನ್ಯೂಟ್ರಿಷನ್ ನಿಮ್ಮ ಸ್ಕಿನ್ ಗೆ ತಂದ್ಕೊಡತ್ತೆ. ನಿಮ್ಗೆ ಅನಿಸ್ತಿರ್ಬೋದು ತುಂಬಾ ಡ್ರ್ಯಾಗ್ ಮಾಡ್ತಿದ್ದಾರೆ, ಇಷ್ಟು ಒಳ್ಳೆ ಬೆನಿಫಿಟ್ಸ್ ಯಾವ ಕ್ರೀಮು ತಂದ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಿರ್ಬೋದು ನಿಮ್ಗೆ. ಬಟ್ ಇದು ನ್ಯಾಚುರಲ್ ರೆಮಿಡಿ. ನೀವು ಊಹೆನೆ ಮಾಡಿಲ್ದೇ ಇರೋಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗತ್ತೆ. ನಾನ್ ಹೇಳ್ತಿರೋದು ಏನಂದ್ರೆ, ನಾನ್ ಈ ಕ್ರೀಮ್ ಅಲ್ಲಿ ಬಳಸುವಂತ ಒಂದೊಂದು ಇಂಗ್ರೀಡಿಯೆಂಟ್ಸ್ ನ ಬಗ್ಗೆ ನೀವು ಓದಿ ತಿಳ್ಕೊಳ್ಳಿ. ಎಷ್ಟು ಅಮೇಜಿಂಗ್ ನ್ಯೂಟ್ರಿಷನ್ ಇದೆ ಇದರೊಳಗಡೆ. ಅದನ್ನ ಓದ್ತಿದ್ದಂಗೆನೆ ನೀವು ಸರ್ಪ್ರೈಸ್ ಆಗ್ತೀರಾ. ಲೈಕ್ ವಾವ್. ನಡೀರಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನೋಡೋಣ. ಇವತ್ತಿನ ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ ಅಕ್ಕಿ. ರೇಷನ್ ಅಕ್ಕಿನ, ನಮಗೆ ಅಕ್ಕಿಯ ಸ್ಟಾರ್ಚ್ ಬೇಕು. ಫೈನ್ ಅಂಡ್ ಸ್ಮೂತ್ ಮಾರ್ಕೆಟ್ ಲೈಕ್ ಮಾಯಿಶ್ಚರೈಸರ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ರೈಸ್ ಸ್ಟಾರ್ಚ್ ಬೇಕು ನಮ್ಗೆ. ರೈಸ್ ಸ್ಟಾರ್ಚ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ ರೇಷನ್ ಅಕ್ಕಿಯನ್ನ ತಗೊಂಡು ಚೆನ್ನಾಗಿ 5ರಿಂದ 6 ಸತಿ ಚೆನ್ನಾಗಿ ತೊಳಿರಿ. 1 ಗಂಟೆವರೆಗೂ ಅದನ್ನ ನೆನೆಯೋದಕ್ಕೆ ಬಿಡಿ. 1 ಗಂಟೆ ಆದ್ಮೇಲೆ ಆ ಅಕ್ಕಿಯನ್ನ ಮಿಕ್ಸರ್ ಗ್ರೈಂಡರ್ ಹಾಕೊಂಡು 2ರಿಂದ 3 ಕಪ್ ನೀರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಮಸ್ಲಿನ್ ಕ್ಲಾತ್ ಒಳಗಡೆ ಶೋಧಿಸ್ಕೊಳ್ಳಿ. ಅದನ್ನ ಸೋಸ್ಕೊಂಡು ಆ ನೀರನ್ನ ಒಂದು ಗ್ಲಾಸ್ಗೆ ಹಾಕೊಂಡು 5ರಿಂದ 6 ಗಂಟೆವರೆಗೂ ಅದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ. 5ರಿಂದ 6 ಗಂಟೆ ಆದ್ಮೇಲೆ ಸ್ಟಾರ್ಚ್ ಬೇರೆ ಆಗಿರುತ್ತೆ, ನೀರ್ ಬೇರೆ ಆಗಿರುತ್ತೆ. ಸ್ಟಾರ್ಚ್ ಗೆ ಡಿಸ್ಟರ್ಬ್ ಮಾಡಲ್ದಂಗೆ ಆ ನೀರನ್ನ ಮಾತ್ರ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಆ ನೀರನ್ನ ನೀವು ಹೇರ್ ಟೋನರ್ ಆಗಿ, ಫೇಸ್ ಟೋನರ್ ಆಗಿ ಸ್ಪ್ರೇ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒಂದು ಪ್ಲೇಟ್ ಅಲ್ಲಿ ಮಸ್ಲಿನ್ ಕ್ಲಾತ್ ಅನ್ನ ಹಾಸಿ ಅದರ ಮೇಲೆ ಈ ಸ್ಟಾರ್ಚ್ ಅನ್ನ ಹಾಕಿ ಫ್ಯಾನ್ ಕೆಳಗಡೆನೆ ನೀವು ಇದನ್ನ ಒಣಗಿಸ್ಕೊಳ್ಬೇಕು. ಒಂದು ನೈಟ್ ಅಲ್ಲಿ ಆರಾಮಾಗಿ ಒಣಗತ್ತೆ. ಅದೆಲ್ಲ ಪೂರ್ತಿಯಾಗಿ ಡ್ರೈ ಆದ್ಮೇಲೆ ಮತ್ತೆ ಒಂದು ಮಿಕ್ಸರ್ ಗ್ರೈಂಡರ್ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಅದನ್ನ ಸಣ್ಣ ಸಾಣಿಗೆಯಲ್ಲಿ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಪೂರ್ತಿ ಫೈನ್ ಆಗಿರುವಂತ ರೈಸ್ ಸ್ಟಾರ್ಚ್ ಬರ್ಬೇಕು ನಮ್ಗೆ. ಸೊ ರೆಡಿ ಆಯ್ತು ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್, ರೈಸ್ ಸ್ಟಾರ್ಚ್. ಈಗ ಒಂದು ಕ್ಲೀನ್ ಅಂಡ್ ಬೌಲ್ಗೆ 4 ಟೇಬಲ್ ಸ್ಪೂನ್ ನಷ್ಟು ಆಲೋವೆರಾ ಜೆಲ್ ಅನ್ನ ತಗೊಳ್ಳಿ. ಪ್ಯೂರ್ ಅಂಡ್ ಟ್ರಾನ್ಸ್ಪರೆಂಟ್ ಆಲೋವೆರಾ ಜೆಲ್ ಅನ್ನ ತಗೊಳ್ಳಿ. ಪ್ಲೀಸ್ ಕಲರ್ ಅಂಡ್ ಪ್ರಿಸರ್ವೇಟಿವ್ಸ್ ಆಗಿರುವಂತ ಆಲೋವೆರಾ ಜೆಲ್ ಅನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ಬೇಕು ಅಂದ್ರೆ 100% ಪ್ಯೂರ್ ಆಗಿರುವಂತ ಆಲೋವೆರಾ ಜೆಲ್ ಅನ್ನೇ ಬಳಸಿ.
ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆ ರೈಸ್ ಸ್ಟಾರ್ಚ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಮಿಕ್ಸ್ ಮಾಡೋದಕ್ಕೆ ತೊಂದರೆ ಆಗ್ತಿದ್ರೆ ಫೋಕ್ ಸ್ಪೂನ್ ಅಥವಾ ವಿಸ್ಕರ್ ಇಂದಾನು ಮಿಕ್ಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮೂತ್ ಫ್ಲಫಿ ಲೈಕ್ ಆದ್ಮೇಲೆ ಇದಕ್ಕೀಗ ಪ್ಯೂರ್ ಕೋಲ್ಡ್ ಪ್ರೆಸ್ ಬಾದಾಮಿ ಎಣ್ಣೆನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆನ ತಗೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರ ಕೋಲ್ಡ್ ಪ್ರೆಸ್ ಬಾದಾಮಿ ಎಣ್ಣೆನ ತಗೊಂಡಿದ್ದೀನಿ. ಆದಷ್ಟು ನೀವು ಪ್ಯೂರ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಆಗಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀವು ಬಾದಾಮಿ ಎಣ್ಣೆನ ಯೂಸ್ ಮಾಡಬಹುದು. ನೆಕ್ಸ್ಟ್ ಈಗ 1 ವಿಟಮಿನ್ ಇ ಕ್ಯಾಪ್ಸೂಲ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಕುತ್ಕೊಂಡು ಆರಾಮಾಗಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ಬೇಕದು. ಸ್ಮೂನ್ ಆಗಿ ಮಿಕ್ಸ್ ಮಾಡಿ ಆವಾಗ ನೀವೇನ್ ಮಾರ್ಕೆಟ್ ನಲ್ಲಿ ತಗೋತಿರಲ್ಲ ಸೇಮ್ ಲೈಕ್ ಮಾಯಿಶ್ಚರೈಸರ್ ಕ್ರೀಮ್ ನಿಮ್ಗೆ ನಿಮ್ಮ ಕೈಯಲ್ಲೇ ಇರತ್ತೆ. ಇನ್ನೂ ಜಾಸ್ತಿ ನ್ಯೂಟ್ರಿಷನ್ ಜೊತೆಗೆ ಇದೇ ಕ್ರೀಮ್ ಅನ್ನ ನೀವು ಮಾರ್ಕೆಟ್ ನಲ್ಲಿ ತಗೊಳಕ್ ಹೋದ್ರೆ ಮಿನಿಮಮ್ ಇಲ್ಲ ಅಂದ್ರೂ ಪ್ಯೂರ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಏನಿಲ್ಲ ಅಂದ್ರೂ 1000ದಿಂದ 2000 ಇರುತ್ತೆ. ಅದು ಕೂಡ ನಾನಾ ತರದ ಕೆಮಿಕಲ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದು ಕೂಡ ರಿಸಲ್ಟ್ ಸಿಗತ್ತೋ ಇಲ್ವೋ, ಎಷ್ಟು % ಹಾಕಿರ್ತಾರೆ, ಏನ್ ಹಾಕಿರ್ತಾರೆ ಅನ್ನೋದು ಸರಿಯಾಗಿ ಬರ್ದಿರಲ್ಲ. ಅದನ್ನ ತಗೊಂಡು ಸೈಡ್ ಎಫೆಕ್ಟ್ಸ್ ಮಾಡ್ಕೊಳ್ಳೋದ್ರ ಬದಲಿಗೆ ಸ್ವಲ್ಪ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಮನೆಯಲ್ಲೇ ಪ್ಯೂರ್ ಆಗಿರುವಂತ ಫೇಸ್ ಕ್ರೀಮ್ ಅನ್ನ ಮನೆಯಲ್ಲೇ ನೀವೇ ನಿಮ್ ಕೈಯಾರೆ ಮಾಡ್ಕೊಳ್ಬಹುದು. ಈ ಕ್ರೀಮ್ ಇಂದ ನಿಮ್ಮ ಸ್ಕಿನ್ ಶೇಡ್ 2ರಿಂದ 3 ಶೇಡ್ ಬ್ರೈಟನ್ ಅಪ್ ಆಗುತ್ತೆ. ನಿಮ್ಮ ಸ್ಕಿನ್ ಮೇಲಿಂದ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಅಡ್ರೆಸ್ ಮಾಡುತ್ತೆ ಅಂಡ್ ಫಿಕ್ಸ್ ಮಾಡುತ್ತೆ. 2 ವಾರದಲ್ಲಿ ವಿಸಿಬಲ್ ರಿಸಲ್ಟ್ಸ್ ಅನ್ನ ನೋಡ್ತೀರಾ. ಪ್ಲೀಸ್ ಗಿವ್ ಇಟ್ ಒನ್ಸ್ ಟ್ರೈ. ನಾನ್ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಒಂದು ಗುಡ್ ನ್ಯೂಸ್ ಈ ಕ್ರೀಮ್ ಅನ್ನ ನೀವು ರೂಮ್ ಟೆಂಪರೇಚರ್ ಅಲ್ಲೇ ಇಡಬಹುದು. ಯಾವುದೇ ಫ್ರಿಡ್ಜ್ ನ ಅವಶ್ಯಕತೆ ಇಲ್ಲ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡ್ರೆ ಮಾತ್ರ 1 ತಿಂಗಳವರೆಗೂ ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಂಡ್ರೆ 2 ವಾರದವರೆಗೂ ಆರಾಮಾಗಿ ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನ್ ಹೇಳೋದೇನಂದ್ರೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಅಂಡ್ ಫ್ರೆಶ್ ಆಗಿ ಯೂಸ್ ಮಾಡಿ. ಅಂಡ್ ಡೇ ಪ್ಲಸ್ ನೈಟ್ 2ಕ್ಕೂ ಇದೇ ಕ್ರೀಮ್ ಅನ್ನ ನೀವು ಯೂಸ್ ಮಾಡಿ. ಯಾರಿಗೆಲ್ಲ ನಿಮ್ಮ ಸ್ಕಿನ್ ಡಲ್ ಅನಿಸ್ತಿದ್ಯೋ, ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗಿದೆಯೋ, ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆಯೋ, ಎಲ್ಲರೂ ಈ ಕ್ರೀಮ್ ಅನ್ನ ಇವತ್ತೇ ಮಾಡಿಟ್ಕೊಳ್ಳಿ. ನಿಮ್ಮ ಬಂಗನ್ನ ಪರ್ಮನೆಂಟ್ ಆಗಿ ಹೋಗಿಸ್ಕೊಳ್ಬೇಕು ಅನ್ಕೋತಿದ್ರು ಜಸ್ಟ್ ಇದೊಂದು ಕ್ರೀಮ್ ಅನ್ನ 1 ಸರ್ತಿ ಟ್ರೈ ಮಾಡಿ. ಗಿವ್ ಇಟ್ ಒನ್ಸ್ ಟ್ರೈ. ಇಷ್ಟನ್ ಮಾತ್ರ ಹೇಳ್ಬಲ್ಲೆ ನಾನು. ಯು ವಿಲ್ ಬಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ರೀಮ್. ಒಂದು ಒಳ್ಳೆ ಫೇಸ್ ವಾಶ್ ಅನ್ನ ಮಾಡಿಕೊಂಡು ನೆಕ್ಸ್ಟ್ ಈ ಕ್ರೀಮ್ ಅನ್ನ ಅಪ್ಲೈ ಮಾಡಿ, ಈವೆನ್ಲಿ ಅಪ್ಲೈ ಮಾಡಿ, ಚೆನ್ನಾಗಿ ಮಸಾಜ್ ಮಾಡಿ. 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಪ್ಲೀಸ್ ಗಿವ್ ಇಟ್ ಒನ್ಸ್ ಟ್ರೈ ಮಾಡಿದಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.